ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧ್ರುವಿಕಾ ರಮೇಶ್ ವ್ಲಾಗ್. ಸೊ ಇವತ್ತು ನಾವು ನಿಮಗೆ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂದರೆ ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು ಆ ಥರ. ಇವಾಗ ಈ ರೆಸಿಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಬನ್ನಿ. 1 ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ಎತ್ತಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಹಸಿರು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಒಗ್ಗರಣೆಗೆ ಬೇಕಾಗಿರುತ್ತೆ. ಒರಿಗೆನೋ ಸೀಸನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸ್. ಪಾಸ್ತಾನ ಈ ಕಪ್ಪಲ್ಲಿ 5 ಕಪ್ ಆಗುವಷ್ಟು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ನ ಈ ಶೇಪ್ ನಿಮಗೆ ಈ ಥರ ಶೇಪಲ್ಲೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರಿ. ಮತ್ತು ಈರುಳ್ಳಿ 3 ಈರುಳ್ಳಿನ ನಾನು ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ನನ್ನ ಹತ್ರ ಹ್ಯಾಟ್ಸನ್ ಚೀಸ್ ಸ್ಪ್ರೆಡ್ ಇದ್ದಿದ್ದೀನಿ, ನಾನು ಅದು ತೊಗೊಂಡಿದ್ದೀನಿ. ನೀವು ಬೇರೆ ಯಾವ ಕಂಪ್ನಿದು ಬೇಕಾನ ತೊಗೋಬೋದು. ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲು ಎಣ್ಣೆ ಮತ್ತು 1 ಕಪ್ ಹಾಲನ್ನ ಕಾಯಿಸಿ ನಾನು ತಣ್ಣಗೆ ಮಾಡಿ ಇಟ್ಟಿದ್ದೀನಿ. ಮತ್ತು ಪಾಸ್ತಾ ಬೇಯಿಸಲು ನೀರು. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಾತ್ರೆ ಇಟ್ಕೊಂಡಿದ್ದೀವಿ, ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀವಿ. ಮತ್ತು ಪಾಸ್ತಾ ಹಾಕ್ಕೊಳ್ಳೋಣ. ಆವಾಗಲೇ ಏನಿತ್ತು ಇಟ್ಕೊಂಡಿದ್ವೋ ಅದನ್ನು. ಪಾಸ್ತಾ ಕೆಳಗಡೆ ಮುಳುಗೋ ಅಷ್ಟು ನಾವು ನೀರು ಹಾಕ್ಕೋಬೇಕು. ಆಮೇಲೆ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಮತ್ತು ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಕಮ್ಮಿ ಅಂದರೂ 15 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಸೊ ಇದು ಮುಕ್ಕಾಲು ಭಾಗ ಆಲ್ರೆಡಿ ಬೆಂದಿದೆ. ಸೊ ಇವಾಗ ಇದನ್ನು ಈ ಪಾತ್ರೆಯಲ್ಲಿ ಸ್ಟ್ರೈನ್ ಮಾಡೋಣ. ಸೊ ನಾವು ಸ್ಟ್ರೈನ್ ಮಾಡಾದ್ಮೇಲೆ ಇದನ್ನು ತಣ್ಣೀರಲ್ಲಿ ಮತ್ತೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿರುತ್ತೆ. ಸೊ ಹಂಗೆ ಬಿಟ್ಟರೆ ಇನ್ನು ಫುಲ್ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ ಮತ್ತು ತಣ್ಣೀರಲ್ಲಿ. ಇದು ಪಾಸ್ತಾ ಥರ ಬರಲ್ಲ, ಆಮೇಲೆ ಇದು ಪಾಯಸ ಥರ ಆಗ್ಬಿಡುತ್ತೆ. ಇವಾಗ ಇದನ್ನು ಸೈಡಿಗೆ ಎತ್ತಿಕ್ಬಿಟ್ಟು ನಾವು ವೆಜಿಟೇಬಲ್ನ ಫ್ರೈ ಮಾಡೋಣ ಬನ್ನಿ. ಇವಾಗ ಸ್ಟವ್ ಅಂಟಿಸ್ಕೊತಾ ಇದ್ದೀನಿ. ಸ್ಟವ್ ಅಂಟಿಸಾದ್ಮೇಲೆ ನಾನು ಕಡಾಯಿ ಇಕ್ತಾ ಇದ್ದೀನಿ. ಸೊ ಕಡಾಯಿ ಇಲ್ಲಾಂದರೆ ನೀವು ಬಾಣಲಿನೂ ಇಕ್ಬೋದು. ಸೊ ಕಡಾಯಿ ಕಾದಾದ್ಮೇಲೆ ನಾವು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಆಯಿಲ್ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಕಾದಿದೆ. ಸೊ ಎಣ್ಣೆ ಕಾದಾದ್ಮೇಲೆ ನಾವು ಈ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ. ಅದು ಫ್ರೈ ಆಗ್ತಾ ಇದ್ದಂಗೆ ಒಂದು 2 ಮಿನಿಟ್ಸ್ ಅಥವಾ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ. ಅದೊಂಥರ ಕಲರ್ ಬರುತ್ತೆ, ನೋಡ್ತಾ ಇರಿ ಹಂಗೆ. ಸೊ ಆ ಥರ ಕಲರ್ ಬಂದಾಗ ನಾವು ಆನಿಯನ್ ಎತ್ಕೊಳ್ಳೋಣ. ಸೊ ಆನಿಯನ್ನ ಕಟ್ ಮಾಡಿದ್ವಲ್ಲ ಇವಾಗ ಅದನ್ನು ಹಾಕೋಣ. ಸೊ ಅದನ್ನು ಹಾಕಾದ್ಮೇಲೆ ನಾವು ಫ್ರೈ ಮಾಡೋಣ ಅದನ್ನು. ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡಿದ್ವಲ್ಲ ಈ ಕ್ಯಾಪ್ಸಿಕಮ್ ತೊಗೊಂಡು ಇವಾಗ ಅದನ್ನು ಹಾಕ್ಕೊಳ್ಳೋಣ. ಅದು ಹಾಕಾದ್ಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಮಾಡೋಣ. ಸೊ ನೀವೇ ನೋಡ್ತಾ ಇರ್ಬೋದು ಒಂಥರ ಕಲರ್ ಚೇಂಜ್ ಆಯ್ತದೆ. ಸೊ ಇವಾಗ ಕಾರ್ನ್ ತೊಗೊಳ್ಳೋಣ. ಸೊ ಕಾರ್ನ್ ತೊಗೊಂಡು ಇವಾಗ ಕಾರ್ನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಫ್ರೈ ಮಾಡೋಣ. ಇದ್ರ ಜೊತೆಗೆ ಇವಾಗ ಕ್ಯಾರೆಟ್ನ ತೊಗೊಂಡು ಸೊ ಕ್ಯಾರೆಟ್ನೂ ಫ್ರೈ ಮಾಡೋಣ. ಸೊ ಇವಾಗ ಇದನ್ನು ಕಮ್ಮಿ ಅಂದರೂ 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಕಾರ್ನ್ ಇದ್ದರೆ ಹಾಕ್ಕೊಳ್ಳಿ, ಸ್ವೀಟ್ ಕಾರ್ನ್. ಇಲ್ಲಾಂದರೆ ನೀವು ಇದು ಬೇಡ, ನನ್ನ ಹತ್ರ ಇತ್ತು ಸೊ ನಾನು ಅದಕ್ಕೆ ಹಾಕ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ನೋಡ್ತಾ ಇರ್ಬೋದು ವೆಜಿಟೇಬಲ್ಸ್ನೆಲ್ಲ 5 ಮಿನಿಟ್ಸ್ ಫ್ರೈ ಆದಮೇಲೆ ಆನಿಯನ್ ಕಲರ್ ಚೇಂಜ್ ಆಗಿದೆ. ಸೊ ಆನಿಯನ್ ಕಲರ್ ಚೇಂಜ್ ಆಗೋಗಂಟನೂ ನೀವು ಫ್ರೈ ಮಾಡ್ತಾನೇ ಇರಿ. ಸೊ ಇವಾಗ ಇದನ್ನು ಒಂದು ಬೌಲ್ ಅಥವಾ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಾನಿವಾಗ ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇವಾಗ ಅದೇ ಕಡೆಗೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಆವಾಗಲೇ ಮೈದಾ ಹಿಟ್ಟು ಇಟ್ಕೊಂಡಿದ್ವಲ್ಲ ಆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನಾವಿವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದು ತಿರುಗಿಸ್ಕೋಬೇಕಾಗಿರುತ್ತೆ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಸಿದೋಗ್ಬಿಡುತ್ತೆ. ಸಿದೋದ್ರೆ ಇದು ಟೇಸ್ಟ್ ಚೆನ್ನಾಗಿರಲ್ಲ, ಬೇರೆ ಥರ ಬಂದುಬಿಡುತ್ತೆ. ಸೊ ಹಂಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡೋಣ. ಸೊ ಇವಾಗ ಅದು ಈ ಟೈಪ್ ಬಂದಾದಮೇಲೆ ನಾವು ಹಾಲು ಎತ್ಕೊಂಡು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಳ್ಳೋಣ. ಸೊ ಅರ್ಧ ಕಪ್ ಹಾಲು ಹಾಕ್ಕೊಂಡಾದ್ಮೇಲೆ ಒಂದು ಕ್ರೀಮಿ ಟೆಕ್ಸ್ಚರ್ ಟೈಪ್ ಬರೋ ಗಂಟ ನಾವು ಇದನ್ನು ಮಿಕ್ಸ್ ಮಾಡೋಣ. ಇದರ ಥರ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಇದರ ಗಂಟಾಗ್ಬಿಡುತ್ತೆ. ಸೊ ನಾವು ಗಂಟಾಗೋ ಥರ ಬಿಡಬಾರ್ದು. ಸೊ ಈ ಥರ ಕ್ರೀಮಿ ಟೈಪ್ ಬರ್ತದೆ ನೋಡಿ.
ಸೊ ಈ ಒಂದು ಕ್ರೀಮಿ ಟೆಕ್ಸ್ಚರ್ ಬಂದಾದಮೇಲೆ ಉಳಿದಿದ್ದ ಹಾಲನ್ನು ನಾವು ಹಾಕ್ಕೊಳ್ಳೋಣ. ಸೊ ಇವಾಗ ಹಾಲನ್ನ ಹಾಕೋತಾ ಇದ್ದೀನಿ. ಸೊ ಅದು ಹಾಕೊಂಡಾದ್ಮೇಲೂ ಮಿಕ್ಸ್ ಮಾಡೋಣ. ಸೊ ಈ ಗಂಟು ಬರೋಕ್ಕೆ ಬಿಡಬಾರ್ದು ನಾವು. ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಈ ಥರ ಆಗುತ್ತೆ. ಸೊ ನೋಡಿ ಇವಾಗ ಅದೇನು ಕ್ರೀಮಿ ಟೈಪ್ ಬಂದಿದೆ. ಸೊ ಇವಾಗ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಸೊ ಚೂರು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡೋಣ. ಇವಾಗ ನೋಡಿ ಇವಾಗಿತ್ತು ಈ ಥರ ಬಂದಿದೆ ಕ್ರೀಮಿ ಟೆಕ್ಸ್ಚರು. ಈ ಥರ ಬಂದಾಗ ಇದನ್ನು ಗಂಟು ಆಗೋ ಥರ ಬಿಡಬಾರ್ದು, ಹಾಗೆ ಇದು ಮಾಡೋಣ. ಸೊ ಇವಾಗ ಈ ಥರ ಬಂದಾಗ ನಾವು ಬೇಯಿಸಿದ್ವಲ್ಲ ಪಾಸ್ತಾ, ಇವಾಗ ಆ ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡೋಣ. ಆವಾಗಲೇ ಏನು ವೆಜಿಟೇಬಲ್ಸ್ ನಾವು ಫ್ರೈ ಮಾಡಿದ್ವೋ ಇವಾಗ ಆ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ವೆಜಿಟೇಬಲ್ನ ಹಾಕಿ 3 ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡೋಣ. ಇವಾಗ ನಾವು ಒರಿಗೆನೋ ಸೀಸನಿಂಗ್ನ ಹಾಕ್ಕೊಳ್ಳೋಣ. ನೋಡಿ ಒರಿಗೆನೋ ಸೀಸನಿಂಗ್ ನಾನು ಹಾಕ್ತಾ ಇದ್ದೀನಿ. ಈಗ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕೋಣ. ಸೊ ಇವಾಗ ಅದನ್ನು ಮಿಕ್ಸ್ ಮಾಡೋಣ. ಸೊ ಚಿಲ್ಲಿ ಫ್ಲೇಕ್ಸ್ನೂ ಹಾಕೋಣ, ಅದು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಜಾಸ್ತಿ ಖಾರ ತಿನ್ನೋದಾಗಿದ್ದರೆ ನೀವು ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಖಾರ ತಿನ್ನೋದಾಗಿದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಸೊ ನಾವು ಜಾಸ್ತಿ ಖಾರ ತಿಂತೀವಿ, ಸೊ ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ. ಒರಿಗೆನೋ ಸೀಸನಿಂಗ್ ಮತ್ತು ಇದೆಲ್ಲ ಹಾಕೊಂಡಾದ್ಮೇಲೆ ಇದನ್ನು ಮಿಕ್ಸ್ ಮಾಡೋಣ. ಸೊ ಮಿಕ್ಸ್ ಮಾಡಾದ್ಮೇಲೆ ಆವಾಗಲೇ ಹ್ಯಾಟ್ಸನ್ ಅವ್ರ ಚೀಸ್ ಸ್ಪ್ರೆಡ್ ಎತ್ತಿಕ್ಕಿದ್ನಲ್ಲ, ಸೊ ಇವಾಗ ಅದನ್ನು ಹಾಕ್ಕೊಳ್ಳೋಣ. ಅದನ್ನು 3 ಸ್ಪೂನ್ ಆಗೋಷ್ಟು ಅದನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಸೊ 3 ಸ್ಪೂನ್ ಹಾಕೋತಾ ಇದ್ದೀನಿ. ಈ ಚೀಸ್ ಹಾಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ಸೊ ಹಾಗಾಗಿ ಸೊ ಚೀಸ್ ಬಂದು ನಿಮಗೆ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ, ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಸೊ ಹಾಕ್ಕೊಳ್ಳೋಣ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನಾನು ಮೊದಲೇ ಹೇಳ್ದಂಗೆ ಇದನ್ನು ಬ್ಯಾಚುಲರ್ಸ್ ಮಾಡ್ಕೊಂಡು ತಿನ್ಬೋದು, ಅದು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು. ಸೊ ಇವಾಗ ನಾನು ಇದು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ಮಾಡ್ಕೋಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ಏನಾರ ತಿನ್ನೋಕ್ಕೆ ಕೂಡ ಮಾಡ್ಕೋಬೋದು. ಸೊ ಎಷ್ಟು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ವೈಟ್ ಸಾಸ್ ಪಾಸ್ತಾ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಷ್ಟು ರೆಸಿಪೀಸ್ ಮತ್ತು ಎಂಟರ್ಟೈನ್ಮೆಂಟ್ ಬೇಕಂದರೆ ಧ್ರುವಿಕಾ ರಮೇಶ್ ಯೂಟ್ಯೂಬ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.